ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ಫೈನಾನ್ಸ್ ವಿಚಾರವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ವೃದ್ಧ ದಂಪತಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿರುವಂತದ್ದು. ಇನ್ನು ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರವನ್ನ ಮಾಡ್ತಾ ಇದ್ರು ಕೃಷ್ಣಂ ನಾಯ್ಡು ಅಂತ ಹೇಳಲಾಗಿದೆ. ಹಣಕಾಸಿನ ವಿಚಾರವಾಗಿ ಈ ಹಿಂದೆ ಕೂಡ ಗಲಾಟೆ ನಡೆದಿದ್ದಂತೆ ಈ ಇಬ್ಬರ ಮಧ್ಯೆ. ಸೊ ಹೀಗಾಗಿ ಫೈನಾನ್ಸ್ ವಿಚಾರವಾಗಿಯೇ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ವೃದ್ಧ ದಂಪತಿ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನಾ ವಿಚಾರಗಳು ಬೆಳಕಿಗೆ ಬರ್ತಿದೆ ಅಂತಾನೆ ಹೇಳಬಹುದು. ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರವನ್ನ ಮಾಡ್ತಾ ಇದ್ರು ಕೃಷ್ಣಂ ನಾಯ್ಡು ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಹಣಕಾಸಿನ ವಿಚಾರವಾಗಿಯೇ ಗಂಡ ಹೆಂಡತಿ ನಡುವೆ ಗಲಾಟೆ ನಡೆದಿರಬಹುದು. ಸೊ ಹಣಕಾಸಿನ ವಿಚಾರವಾಗಿಯೇ ಈ ಆತ್ಮಹತ್ಯೆ ಕೂಡ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಈ ಇಬ್ಬರ ಮಧ್ಯೆ ಗಲಾಟೆ ಕೂಡ ನಡೆದಿತ್ತಂತೆ. ಇನ್ನು ಗಂಡನಿಗೆ ಬುದ್ಧಿ ಕಲಿಸೋದಕ್ಕೆ ಆತ್ಮಹತ್ಯೆ ನಾಟಕ ಮಾಡಿದ್ರ ಹಾಗಾದ್ರೆ ಸರೋಜಮ್ಮ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಗಂಡನನ್ನ ಹೆದರಿಸೋದಕ್ಕೆ ಹೋಗಿ ನೇಣು ಬಿಗಿದುಕೊಳ್ಳೋದಕ್ಕೆ ಮುಂದಾಗಿದ್ರ ಸರೋಜಮ್ಮ. ನಾಟಕ ಮಾಡೋದಕ್ಕಂತ ಹೋಗಿ ಎಡವಟ್ಟಾಗೋಗಿ ಸಾವಾಗೋಯ್ತಾ ಅನ್ನೋ ಶಂಕೆ ಕೂಡ ಇರುವಂಥದ್ದು. ಸೊ ಗಂಡನಿಗೆ ಬುದ್ಧಿ ಕಲಿಸೋದಕ್ಕೆ ಆತ್ಮಹತ್ಯೆ ನಾಟಕ ಮಾಡಿದ್ರ ಮೊದಲು ಸರೋಜಮ್ಮ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿ ಬರ್ತಿರುವಂಥದ್ದು. ಇನ್ನು ನಾಟಕ ಮಾಡೋದಕ್ಕೆ ಹೋಗಿ ಆದಂತಹ ಎಡವಟ್ಟಿನಿಂದನೇ ಸಾವಾಗಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ ಭಯಕ್ಕೆ ಗಂಡನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಂಪತಿಯ ಮಗಳು ಹಾಗೆ ಮಗನ ವಿಚಾರಣೆ ಕೂಡ ಮಾಡಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಕೂಡ ಹೊರಬಿದ್ದಿದೆ. ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣಂ ನಾಯ್ಡು ಹಾಗೂ ಸರೋಜಾ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು ಅಂತಾನೆ ಹೇಳಬಹುದು. ಇನ್ನು ಫೈನಾನ್ಸ್ ವಿಚಾರವಾಗಿಯೇ ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಬೇರೆ ಏನಾದರೂ ರೀಸನ್ ಇತ್ತಾ? ಸೊ ಇಷ್ಟು ವಯಸ್ಸಾದ ಮೇಲೆ ಇವ್ರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದರ್ದೇನಾದರೂ ಇತ್ತಾ? ಯಾಕೆ ಬಂತು ಆ ಸಿಚುವೇಶನ್ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರವನ್ನ ಮಾಡ್ತಾ ಇದ್ರು ಕೃಷ್ಣಂ ನಾಯ್ಡು. ಆದರೆ ಮನೆಗೆ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಗಂಡ ಹೆಂಡತಿ ನಡುವೆ ಹಲವು ಬಾರಿ ಜಗಳ ಕೂಡ ಆಗಿತ್ತಂತೆ. ಅದೇ ವಿಚಾರಕ್ಕೆ ಗಲಾಟೆ ಆಗಿ ಈ ಘಟನೆ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇಲ್ಲಿ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡ್ಕೊಂಡಿರೋದೇ ಒಂದು ಶಾಕಿಂಗ್ ವಿಚಾರ ಅಂತಾನೆ ಹೇಳಬಹುದು. ಇವರಿಬ್ಬರ ನಡುವೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳಾಗ್ತಾ ಇತ್ತು. ಅದೇ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಮೊದಲು ಸರೋಜಮ್ಮ, ಅದಾದ ಮೇಲೆ ಕೃಷ್ಣಂ ನಾಯ್ಡು ಮಾಡಿಕೊಂಡ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ನಿಜಕ್ಕೂ ಸತ್ಯಾಂಶಗಳು ಏನು? ರೀಸನ್ ಗೊತ್ತಾಗಿದೆಯಾ ಆತ್ಮಹತ್ಯೆಯ ರೀಸನ್ ಅಂತ? ಅದು ಸದ್ಯಕ್ಕೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳು ಕೂಡ ಸಿಕ್ಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ್ಮಹತ್ಯೆಗೆ ಕಾರಣಗಳೇನು ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಪರಿಶೀಲನೆ ಮತ್ತು ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದು ಆಯಾಮಗಳನ್ನ ತೆರೆದಿಟ್ಟುಕೊಂಡಿರುತ್ತದೆ. ಅದರಲ್ಲೂ ಕೂಡ ಈ ವೃದ್ಧ ದಂಪತಿ ಏನು ಆಂಧ್ರ ಪ್ರದೇಶದ ಮೂಲದವರು ಇರ್ತಾರೆ. ಹಲವು ವರ್ಷಗಳ ಹಿಂದೆ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಒಂದು 3 ಅಂತಸ್ತಿನ ಬಿಲ್ಡಿಂಗ್ ಕೂಡ ಇತ್ತು. ಅದೇ ರೀತಿಯಾಗಿ ಒಂದು 3 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಒಂದು ಸಣ್ಣ ಕೊಠಡಿ ಏನಿರುತ್ತೆ ಅಲ್ಲಿರ್ತಾರೆ. ಇನ್ನು ಇಬ್ಬರು ಮಕ್ಕಳು ಇರ್ತಾರೆ. ಇಬ್ರು ಮಕ್ಕಳು ಕೂಡ ತನ್ನ ಈ ಒಂದು ಒಬ್ಬ ಹೆಣ್ಣು ಮಗಳು ಒಬ್ಬ ಗಂಡು ಮಗ ಇರ್ತಾರೆ. ಅವರು ಕೂಡ ಮದುವೆ ಆಗಿ ಸಪರೇಟ್ ಜೀವನವನ್ನು ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ಈ ಗಂಡು ಮಗ ಏನಿದ್ದಾನೆ ಇವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇನ್ನು ಈ ಕೃಷ್ಣಂ ನಾಯ್ಡು ಮತ್ತು ಸರೋಜಮ್ಮ ದಂಪತಿ ಒಂದೇ ಮನೆಯಲ್ಲಿ ಏನು ವಾಸ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಇವರು ಕೃಷ್ಣಂ ನಾಯ್ಡು ಅನೇಕ ದಿನಗಳಿಂದ ಸಣ್ಣ ಪುಟ್ಟ ಫೈನಾನ್ಸ್ ಕೂಡ ಮಾಡ್ಕೊಂಡಿರ್ತಾರೆ. ಫೈನಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಹಣ ಕೂಡ ಕೆಲವೊಂದಿಷ್ಟು ಹಣವನ್ನು ಕೂಡ ಕಳ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಮನೆಗೆ ಖರ್ಚಿಗೆ ಹಣ ಕೊಡ್ತಿರ್ಲಿಲ್ಲ, ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಖರ್ಚಿಗೆ ಹಣ ಕೊಡ್ತಿರ್ಲಿಲ್ಲ ಅನ್ನೋ ಒಂದು ವಿಷಯಕ್ಕೆ ಅನೇಕ ಬಾರಿ ಜಗಳ ಕೂಡ ನಡೀತಾ ಇತ್ತಂತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ಇಬ್ಬರ ಮಧ್ಯೆ ಮತ್ತೆ ಜಗಳ ಆರಂಭವಾಗಿದೆ ರಾತ್ರಿ ಹೊತ್ತಲ್ಲಿ. ಇದೇ ಸಂದರ್ಭದಲ್ಲಿ ಗಂಡನನ್ನ ಹೆದರಿಸೋದಕ್ಕೆ ಮುಂದಾಗಿದ್ರಂತೆ ಸರೋಜಮ್ಮ. ಹೀಗಾಗಿ ಕಿಟಕಿ ಬಾಗಿಲಿಗೆ ಏನು ನೀರಿನ ಕುಡಿಕೆಯನ್ನು ಹಾಕೊಂಡು ಆತ್ಮಹತ್ಯೆಗೂ ಕೂಡ ನಾಟಕವಾಡಲು ಮುಂದಾಗಿದ್ದಾರೆ. ಆದ್ರೆ ಅದು ಸರಿಯಾಗಿ ನಾಟಕವಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಹೀಗಾಗಿ ಆ ನೇಣಿನ ಕುಣಿಕೆ ಅವರಿಗೆ ಕುತ್ತಿಗೆಗೆ ಬಿಗಿದ್ರಿಂದ
ಅವರು ಹಲ್ಲೆ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಇದರಿಂದ ಗಾಬರಿ ಬಿದ್ದಂತಹ ಈ ಕೃಷ್ಣಮ್ಮನವರು ಏನಿದ್ದಾರೆ ಆತ್ಮಹತ್ಯೆಗೆ ನಾನೇ ಕಾರಣ ಅದೇ ಅನ್ನೋ ಒಂದು ಬೇಜಾರಿನಿಂದ ಮತ್ತು ಮುಂದೆ ಏನಾದ್ರೂ ಸಮಸ್ಯೆಗಳಾಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಹೆಂಡತಿಯನ್ನ ಕಳ್ಕೊಂಡಿದ್ದಕ್ಕೆ ಅವರು ಕೂಡ ಬೇಸರಗೊಂಡು ಅವರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈಗ ಸದ್ಯಕ್ಕೆ ಮಗಳನ್ನು ಕರೆಸಿ ವಿಚಾರಣೆ ನಡೆಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆದ್ರೆ ನನ್ನ ತಮ್ಮ ನಮ್ಮ ತಂದೆ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಆದ್ರೆ ಆತ್ಮಹತ್ಯೆಗೆ ನಾವು ಆತ್ಮಹತ್ಯೆ ಏನ್ ಕಾರಣ ಅಂತ ಕೂಡ ತಿಳಿದು ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಸಣ್ಣ ಪುಟ್ಟ ಫೈನಾನ್ಸ್ ಮಾಡಿಸಿದಂತಹ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಇದೇ ಮೇಜರ್ ರೀಸನ್ ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಕೇಸನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಕಾಯ್ದುಕೊಳ್ಬೇಕು. ಇದೇನು ಮನೆಯ CCTV ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಮನೆಗೆ ಯಾರೂ ಕೂಡ ಹೋಗಿಲ್ಲ. ಹೀಗಾಗಿ ಇವರೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಒಂದು ಕಿಟಕಿಗೆ ನೇಣು ಬಿಗಿದುಕೊಂಡು ಹಲವು ಬಾರಿ ಆತ್ಮಹತ್ಯೆ ಮಾಡಿಕೊಂಡವ್ರನ್ನ ನಾವು ನೋಡಿರ್ತೀವಿ. ಯಾರೋ ಒಬ್ರು ಅವ್ರನ್ನ ಕೊಲೆ ಮಾಡಿ ಕಿಟಕಿಗೆ ನೇಣು ಹಾಕುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ. ಈ ಪ್ರಕರಣವನ್ನು ಕೂಡ ಅದೇ ರೀತಿ ಆಯ್ತಾ ಅನ್ನೋ ಒಂದು ಅನುಮಾನ ಪೊಲೀಸರಿಗೂ ಕೂಡ ಆಯ್ತು. ಆದ್ರೆ ಬಟ್ ಇಲ್ಲಿ CCTV ದೃಶ್ಯಾವಳಿಗಳನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಮನೆ ಒಳಗೆ ಹೋಗಿಲ್ಲ. ಹೀಗಾಗಿ ಆ ವೃದ್ಧ ದಂಪತಿಗೆ ಅವರೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಈಗ ಭಾಗಶಃ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಇನ್ನು ಪ್ರಕರಣದ ಮುಂದಿನ ಹಂತದ ತನಿಖೆಯನ್ನು ಕೂಡ CKH ಪೊಲೀಸರು ಮಾಡ್ತಾ ಇರುವಂತದ್ದು. ಮಧು, ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.